ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ CPM ಪಕ್ಷದ ಜಿಲ್ಲಾ ಮಟ್ಟದ ಪ್ರೆಸ್ ಮೀಟಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಕಮ್ಯುನಿಸ್ಟ್ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಆದಂಥ ಯು ಬಸವರಾಜ್ ಅವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಮುಖಂಡರಾದಂಥ ಅಣ್ಣಾರ ಇಳಿಗೆರವರು, ಅದೇ ರೀತಿ ಲಕ್ಷ್ಮಣ ಅಂದ್ರಾಳವರು, ಅದೇ ರೀತಿ GB ಸುರೇಶ್ ಅವರು ಹಾಗೂ ರಮೇಶ್ ತಳವಾರ್ ಅವರು, ಸುರೇಖಾ ರಜಪೂತ್ ಅವರು ಎಲ್ಲರನ್ನು ಸೇರಿಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗಿದೆ. ಅವರೆಲ್ಲರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮವನ್ನು ನಮ್ಮ ಇವತ್ತಿನ ಪ್ರೆಸ್ ಮೀಟಿಂಗ್ ಕಾರ್ಯಕ್ರಮ ನಮ್ಮ ರಾಜ್ಯದ ಯು ಬಸವರಾಜ್ ಅವರು ನಡೆಸಿಕೊಡಬೇಕಂತೇಳಿ ತಮ್ಮಲ್ಲಿ ಕೇಳ್ತೀನಿ. ಎಲ್ಲ ಮಾಧ್ಯಮ ಮಿತ್ರರೇ, CPIM ಪಕ್ಷ ಇತ್ತೀಚೆಗೆ ರಾಜ್ಯ ಸಮಿತಿಯ ಒಂದು ಸಭೆಯನ್ನು ನಡೆಸಿತು. ಆ ರಾಜ್ಯ ಸಮಿತಿ ಸಭೆಯಲ್ಲಿ ದೇಶದ ಮತ್ತು ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ವಿವರವಾಗಿ ಅವಲೋಕನ ಮಾಡಿತು. ರಾಜ್ಯದ ಅಭಿವೃದ್ಧಿಯ ಪ್ರಶ್ನೆಗಳು, ಜನಸಾಮಾನ್ಯರ ಬದುಕಿನ ಪರಿಸ್ಥಿತಿಯನ್ನು ಕೂಡ ಅದರಲ್ಲಿ ನಾವು ಗಮನಿಸಿದ್ದೀವಿ. ಆದರೆ ಇವತ್ತು ಕೇಂದ್ರ ಸರ್ಕಾರ, BJP ನೇತೃತ್ವದ NDA ಸರ್ಕಾರ, ಹಾಗೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ, ಎರಡೂ ಸರ್ಕಾರಗಳು ಜನತೆಯ ನೈಜ ಅಭಿವೃದ್ಧಿಯ ದಾರಿಯನ್ನು ಕೈಬಿಟ್ಟಿದ್ದಾವೆ. ಜನತೆ ಅತ್ಯಂತ ತೀವ್ರತರವಾದಂಥ ಸಂಕಷ್ಟಕ್ಕೆ ಈಡಾಗುವಂಥ ಆರ್ಥಿಕ ನೀತಿಗಳನ್ನು ಇವತ್ತು ಅವರು ಅನುಸರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟು ಪಕ್ಷದ ರಾಜ್ಯ ಸಮಿತಿ ತೀವ್ರ ಆತಂಕವನ್ನು ವ್ಯಕ್ತಪಡಿಸಿದೆ. ಈ ಎರಡೂ ರಾಜಕೀಯ ಪಕ್ಷಗಳು, ಈ ಎರಡೂ ಸರ್ಕಾರಗಳು ಅನುಭವದಿಂದ ಇವತ್ತು ಪಾಠ ಕಲಿತಾ ಇದ್ದಾರೆ. ಆದ್ದರಿಂದ ಇದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಜನರನ್ನು ವಂಚನೆ ಮಾಡ್ತಕ್ಕಂಥ ರಾಜಕೀಯವನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ಜನ ತಮ್ಮ ಸಂಕಷ್ಟಕ್ಕೆದುರಾಗಿ ಅವರು ಹೋರಾಟಗಳನ್ನು ನಡೆಸೋದಕ್ಕೆ ಸಜ್ಜಾದರೆ ಅವರು ತಮ್ಮ ವಿರುದ್ಧ ಪ್ರತಿರೋಧ ವ್ಯಕ್ತಪಡಿಸಬಾರ್ದು ಅನ್ನುವಂಥ ಕಾರಣಕ್ಕೆ ಒಂದು ಕಡೆ BJP, RSS, ಅದರ ಸಂಘ ಪರಿವಾರದವರು ಕೋಮುವಾದವನ್ನು ಇವತ್ತು ಭಾಳ ವ್ಯಾಪಕವಾಗಿ ಹರಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯ ಸರ್ಕಾರ ಈ ಕೋಮುವಾದಿ ಶಕ್ತಿಗಳ ಜೊತೆಯಲ್ಲಿ ಮೃದು ಧೋರಣೆಯನ್ನು ತಾಳ್ತಾ ಇದೆ. ಕಠಿಣವಾದಂಥ ಕ್ರಮಗಳನ್ನು ತಗೊಳ್ಳೋಕ್ಕೆ ಅದು ತಯಾರಿಲ್ಲ. ಅದರಿಂದ ರಾಜಕೀಯ ಲಾಭ ಪಡಿಬೇಕು ಅಂತ ಅದು ಕೂಡ ಬಯಸ್ತಾ ಇದೆ. ಹಾಗೆಯೇ ಜಾತಿವಾದ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡ್ತಾ ಇದೆ. ಈ ಎರಡೂ ಕಾರಣದಿಂದ ಈ ಎರಡೂ ರಾಜಕೀಯ ಪಕ್ಷಗಳು ಜನರನ್ನು ಒಡೆದಾಳಬಹುದು, ಜನ ಪ್ರತಿರೋಧ ವ್ಯಕ್ತಪಡಿಸಲಾರದಂಗೆ ತಡಿಬೋದು ಅನ್ನುವಂಥ ಇನ್ನೊಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ತಮ್ಮ ಮತದಾರರ ಬೆಂಬಲವನ್ನು ಗಳಿಸ್ಕೊಳ್ಳೋದಕ್ಕೋಸ್ಕರ, ತಮ್ಮ ವೋಟ್ ಬ್ಯಾಂಕನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಓಲೈಕೆಯ ರಾಜಕಾರಣವನ್ನು ಕೂಡ ಇವತ್ತು ಅವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸು, BJP, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿ ಮಾಡೋದ್ರ ಮೂಲಕ ಜನರನ್ನು ಇವತ್ತು ಓಲೈಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ದೇಶಭಕ್ತಿ ಹೆಸರಿನಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ಅಥವಾ ಈ ಜಾತಿ ರಾಜಕಾರಣದ ಹೆಸರಿನಲ್ಲಿ ಓಲೈಸಿಕೊಳ್ಳುವಂಥ ರಾಜಕಾರಣ ಮಾಡ್ತಾರೆ. ಹೀಗಾಗಿ ಜನಗಳಿಗೆ ಭಾಳ ಗೊಂದಲ ಉಂಟಾಗ್ತಾ ಇದೆ. ಒಂದು ಕಡೆ ಅವರ ಬದುಕು ಅತ್ಯಂತ ಕಷ್ಟಕರ ಆಗ್ತಾ ಇದೆ, ಅಂಥ ಒಂದು ಆರ್ಥಿಕ ನೀತಿಗಳನ್ನು ಇವರು ಅನುಸರಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಓಲೈಕೆಯ ರಾಜಕಾರಣದ ಮೂಲಕ ನಾವು ನಿಮ್ಮ ಪರವಾಗಿದ್ದೀವಿ ಅಂತೇಳಿ ತೋರಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಜನಗಳಲ್ಲಿ ಒಂದು ರೀತಿಯ ಗೊಂದಲಮಯ ವಾತಾವರಣ ಇದೆ. ಈ ವಿಚಾರವನ್ನು ಸ್ಪಷ್ಟವಾಗಿ ಇವತ್ತು ಜನರ ನಡುವೆ ಹೇಳಕ್ಕೆ ಸಾಧ್ಯ ಆಗಬೇಕು. ಇವತ್ತು ದೇಶಕ್ಕೆ, ರಾಜ್ಯಕ್ಕೆ ಓಲೈಕೆಯ ರಾಜಕಾರಣ ಬೇಕಾಗಿಲ್ಲ. ಇವತ್ತು ಜನಗಳ ಆದಾಯವನ್ನು ಹೆಚ್ಚು ಮಾಡುವಂಥ, ಜನರನ್ನು ಸಬಲೀಕರಣ ಮಾಡ್ತಕ್ಕಂಥ, ಸ್ವಾವಲಂಬಿ ಬದುಕನ್ನು ಇವತ್ತು ಬಲಗೊಳಿಸ್ತಕ್ಕಂಥ ರಾಜಕಾರಣದ ಅಗತ್ಯತೆ ಏನು ಅಂತಕ್ಕಂಥ ವಿಚಾರವನ್ನು ಇವತ್ತು ಜನಗಳಿಗೆ ನಾವು ಸ್ಪಷ್ಟಪಡಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಜೂನ್ ತಿಂಗಳ 15ನೇ ತಾರೀಕಿಂದ ಇದೇ ಜೂನ್ ತಿಂಗಳ 25ನೇ ತಾರೀಕಿನವರೆಗೆ 10 ದಿನಗಳ ಕಾಲ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ವ್ಯಾಪಕವಾದಂಥ ಒಂದು ರಾಜಕೀಯ ಪ್ರಚಾರಾಂದೋಲನವನ್ನು ಸಂಘಟಿಸಬೇಕು.
ಬಹಿರಂಗ ಸಭೆಗಳನ್ನು ನಡೆಸಿ ಈ ಎಲ್ಲ ವಿಚಾರಗಳನ್ನು ಜನಗಳಿಗೆ ತಿಳಿಸಬೇಕು. ಜನರ ತುರ್ತು ಬೇಡಿಕೆಗಳ ಬಗ್ಗೆ ಆ ಬಹಿರಂಗ ಸಭೆಗಳ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡಿದ್ವಿ. ಅದು ಮಾತ್ರ ಅಲ್ಲ, ಜೂನ್ 27ನೇ ತಾರೀಕು ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಸೇರಿಸಿ ಒಂದು ಪ್ರತಿಭಟನಾ ರಾಜಕೀಯ ಬಹಿರಂಗ ಸಭೆಗಳನ್ನು ನಡೆಸಬೇಕು. ಅಲ್ಲಿಗೇ ಜಿಲ್ಲಾಧಿಕಾರಿಗಳು ಅಥವಾ ಇತರೆ ಅಧಿಕಾರಿಗಳನ್ನು ಕರೆಸಿ ನಮ್ಮ ಮೆಮೊರಂಡಮನ್ನು ಮನವಿ ಪತ್ರವನ್ನು ಕೂಡ ಕೊಟ್ಟು ಒತ್ತಾಯ ಮಾಡಬೇಕು ಅಂತೇಳಿ ಕೂಡ ನಮ್ಮ ಪಕ್ಷದ ರಾಜ್ಯ ಸಮಿತಿ ತೀರ್ಮಾನ ಮಾಡಿದೆ. ಇದು ಮುಖ್ಯವಾದಂಥ ಇವತ್ತು ಜನರ ಬದುಕಿ ಯಾಕೆ ದುಸ್ತರ ಆಗ್ತದೆ ಅನ್ನೋದಕ್ಕಂತೂ ಅವರು ಅಸ್ತ್ರವಾಗಿ ಬಳಸ್ಕೊಂಡು ಈಗ ವ್ಯಾಪಾರಸ್ಥರೆಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ಒಂದಾಗಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿರೋದು ಚೆನ್ನಪ್ಪ ಆನೆಗುಂದಿ ಅವರ ಮೇಲೆ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿರಿ ಅಂತೇಳಿ ಅವ್ರು ಒತ್ತಾಯ ಮಾಡ್ತಾ ಇದ್ದಾರೆ. ಚೆನ್ನಪ್ಪ ಆನೆಗುಂದಿ ಅವ್ರನ್ನ ಅರೆಸ್ಟ್ ಮಾಡೋದು ಸರ್ಕಾರ ಇವತ್ತು ಸ್ಪಷ್ಟವಾಗಿ ಹೇಳ್ಬೇಕು. ನೀವು ವ್ಯಾಪಾರಸ್ಥರು ಈ ಕಳಪೆ ಬೀಜ, ಕಳಪೆ ಕ್ರಿಮಿನಾಶಕ, ಕಳಪೆ ಗೊಬ್ಬರ ಮಾರಾಟ ಮಾಡುವಂಥ ವ್ಯಾಪಾರಸ್ಥರ ಕಳ್ಳರ ಪರವಾಗಿದ್ದೀರಾ ಅಥವಾ ನ್ಯಾಯ ಕೇಳಿರ್ತಕ್ಕಂಥ ರೈತ ಸಂಘದ ಲೀಡ್ರ್ ಪರವಾಗಿದ್ದೀರಾ ಅನ್ನೋದನ್ನು ರಾಜ್ಯ ಸರ್ಕಾರ ಇವತ್ತು ಹೇಳಬೇಕು, ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಆ ರೀತಿಯಲ್ಲಿ ಇವತ್ತು ಅವರನ್ನು ಅರೆಸ್ಟ್ ಮಾಡಿದ್ದೆ ಆದರೆ ಅದರ ವಿರುದ್ಧ ಒಂದು ಪ್ರಬಲವಾದಂಥ ಆಂದೋಲನವನ್ನು ನೀವು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಎಚ್ಚರಿಕೆಯಾಗಿ ನಾನು ಕೊಡಲಿಕ್ಕಿದ್ದೀನಿ. ಸೊ ಆದ್ದರಿಂದ ಈ ಕಳಪೆ ಬೀಜ, ಕಳಪೆ ಕ್ರಿಮಿನಾಶಕ, ಕಳಪೆ ಗೊಬ್ಬರ ಅಥವಾ ಕೃತಕ ಅಭಾವ ಸೃಷ್ಟಿ ಮಾಡಿ ಬೆಲೆ ಏರಿಕೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದನ್ನು ನಿಯಂತ್ರಣ ಮಾಡಬೇಕು ರಾಜ್ಯ ಸರ್ಕಾರ ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಸರ್, ಇದಕ್ಕಿಂತ ಮುಂಚೆ ರೈತರ ಸರ್ ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಕಳಪೆ ಬೀಜಲಿಂದ ಬೆಳೆ ಎಲ್ಲ ಹಾಳಾಗೈತಿ, ಅಂದರೆ ನಮಗೆ ರೈತರಿಗೆ ಯಾವುದೇ ರೀತಿ ಬೆಳೆ ಬದಲ, ಬಟ್ ಅದು ಸರ್ಕಾರ ಯಾವುದೇ ರೀತಿ ಇದಿಲ್ಲ, ಅದರ ನಿಯಂತ್ರಣ ಆಗಿಲ್ಲ. ಬಟ್ ಅವ್ರು ಬರಬೇಕು, ಕಂಪ್ಲೇಂಟ್ ಮಾಡ್ತಾರೆ, ಕೇಸ್ ಮಾಡ್ತಾರೆ, ತನಿಖೆ ಮಾಡ್ತಾರೆ, ಅದು ಅಲ್ಲಿಗೆ ಕ್ಲೋಸ್ ಆಗ್ತದೆ. ಅದು ಆದ್ರೆ ಕಳಪೆ ಬೀಜ ಮತ್ತು ಕಳಪೆ ಗೊಬ್ಬರ ಐತಲ್ರಿ, ಇವ್ರ ಬ್ಯಾಗ ಒಂದು ಕಡಿವಾಣ ಆಗ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಸರ್ಕಾರ ಇವತ್ತು ಅವ್ರ ಜೊತೆಯಲ್ಲಿ ಶಾಮೀಲು ಆಗ್ತಾ ಇದೆ, ರೈತರ ಸಂರಕ್ಷಣೆಗೆ ನಿಲ್ತಾ ಇಲ್ಲ. ಅದರಿಂದಾಗಿ ಅವ್ರಿಗೆ ಅಷ್ಟು ಧೈರ್ಯ. ಈಗ ನೋಡಿ, ಚೆನ್ನಪ್ಪ ಆನೆಗುಂದಿ ನೆಪ ಅಷ್ಟೇ. ಇದು ಕೇಸ್ ಅನ್ನೋದು ನೆಪ. 3 ದಿನ ಬಂದ್ ಮಾಡಿದ್ರೆ ಜನಗಳು ನನಗೆ ಗೊಬ್ಬರ ಸಿಗಲಿಲ್ಲ, ನಿನಗೆ ಬೀಜ ಸಿಗಲಿಲ್ಲ ಅಂತ ಒಳಗೆ ರೇಟ್ ಜಾಸ್ತಿ ಮಾಡಿ ಮಾರಾಟ ಮಾಡೋಕ್ಕೆ ಅನುಕೂಲ ಆಗ್ತದೆ ಅನ್ನೋದೇ ಅವ್ರ ತಂತ್ರ. ವ್ಯಾಪಾರ ಬಂದ್ ಮಾಡೋದ್ರ ತಂತ್ರ ಏನಂದರೆ ಚೆನ್ನಪ್ಪ ಆನೆಗುಂದಿ ಮೇಲೆ ಕ್ರಮ ತೆಗೆದುಕೊಳ್ಳೋದಲ್ಲ, ಈ ಹೆಸರು ಹೇಳಿ ಇನ್ನಷ್ಟು ಲೂಟಿ ಮಾಡದೆ ಅವರ ತಂತ್ರ ಅನ್ನೋದು ಇದರಿಂದ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಇವತ್ತು ಅಂಥ ವ್ಯಾಪಾರಸ್ಥರ ಮೇಲೆ ಯಾರು ಬಂದ್ ಮಾಡಿ ಇದು ಮಾಡ್ತಾರೆ, ಅದರಿಂದ ರೈತರಿಗೆ ಅನ್ಯಾಯ ಆಗ್ತದೆ. ಅಂಥ ವ್ಯಾಪಾರಸ್ಥರ ಮೇಲೆ ಸರ್ಕಾರ ಕಾನೂನಿನ ಕ್ರಮ ತಗೊಳ್ಬೇಕು ಅಂತೇಳಿ ನಾವಿವತ್ತು ಒತ್ತಾಯ ಮಾಡ್ತೀವಿ. ಸರ್ಕಾರನೂ ಕೂಡ ಇಂಥ ಕಳಪೆ ಬೀಜ, ಕಳಪೆ ಕ್ರಿಮಿನಾಶಕ, ಕಳಪೆ ಗೊಬ್ಬರ ಮಾರಾಟವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡೋದಕ್ಕೆ ಒಂದೇ ದಾರಿ ಇರೋದು ಸರ್ಕಾರಿ ಅಂಗಡಿಗಳನ್ನು ತೆರೀಬೇಕು. ಮತ್ತು ಅಂಥ ಇವ್ರ ಮೇಲೆ ಒಂದು ಸರಿಯಾದಂಥ ತನಿಖೆ ಮಾಡಿ ಕೆಲವರನ್ನ ಕಠಿಣವಾಗಿ ಶಿಕ್ಷೆಗೆ ಒಳಪಡಿಸಿದ್ರೆ ಮಾತ್ರ ವ್ಯಾಪಾರಸ್ಥರ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಬೆದರಿಲ್ಲ. ಸೊ ಈ ವಿಷಯನ ಕೂಡ ಸರ್ಕಾರ ಗಂಭೀರವಾಗಿ ತಗೋಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಓಕೆ ಸರ್. ಅದು ನಮ್ಮ ಜಿಲ್ಲೆಯಲ್ಲಿ ವಿವಾದ ಎಬ್ಸಿರೋದು ಶಿವಾನಂದ ಪಾಟೀಲ್ರು 1 ಮೀಟ್ರ್ ಹೆಚ್ಚಾದರೆ ಸಾಕು ಅಂತನ್ನುವಂಥ ಮಾತಾಡಿ, ಅದು ಸರಿಯಲ್ಲ. ಅದು 524 ಮೀಟ್ರ್ ಎತ್ತರ ಆಗಬೇಕು ಅಂತನ್ನುವಂಥದ್ದು ಅದು ಕರ್ನಾಟಕದ ನಿಲ್ಲುವುದು, ರೈತರ ನಿಲ್ಲುವುದು. ಮತ್ತು ಕೋರ್ಟ್ ಕೂಡ ಆದೇಶ ಮಾಡಬಹುದು ಅಂತೇಳಿ. ಆದರೆ ಇವರು 1 ಮೀಟ್ರ್ ಹೆಚ್ಚಿಗೆ ಮಾಡಿದ್ರೆ ಪರವಾಗಿಲ್ಲ ಅಂತನ್ನುವಂಥ ಮಾತಾಡ್ತಾರೆ. ಇದು ಸರಿಯಲ್ಲ. ಅದು 524 ಮೀಟ್ರ್ ಆಗಬೇಕು, ಅದು ಕಂಪ್ಲೀಟ್ ಆಗಬೇಕು. ಮತ್ತು ಆ ರೀತಿ ಕಂಪ್ಲೀಟ್ ಆದಾಗಲೇ ಬಿಜಾಪುರ ಜಿಲ್ಲೆಗೆ ಸಂಬಂಧ ಇಲ್ಲಿ ಸ್ಪಷ್ಟದ. ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಖರ್ಚು ಮಾಡಿ ಅದನ್ನು 524 ಮೀಟ್ರ್ ಅದು ಎತ್ತರ ಆಗಬೇಕು. ಮತ್ತು ಅಲ್ಲಿ ಪುನರ್ವಸತಿಗೆ ಕೆಲಸ ಮಾಡಬೇಕು. ಮತ್ತು ರೈತರ ಜಮೀನಿಗೆ ಅದು ಕಾಲುವೆಗಳ ನಿರ್ಮಾಣ ಮಾಡಿ ನೀರು ಸಮರ್ಪಕವಾಗಿ ಸಿಗುವಂಗೆ ಕರ್ನಾಟಕ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೀನಿ. ಅದರ ಜೊತೆಗೆ ಬಗರ್ಹುಕುಂ ಸಾಗುವಳಿ ಬಗ್ಗೆ ಸುಮಾರು 15-20 ವರ್ಷದಿಂದ ನಾವು ಅರ್ಜಿಗಳನ್ನು ಸಲ್ಲಿಸ್ಕೊತ ಬಂದಿದ್ದೀವಿ. 50 ನಂಬರ್ ಫಾರ್ಮ್ ತುಂಬಿದ್ದೀವಿ, 53 ತುಂಬಿದ್ದೀವಿ, 57 ತುಂಬಿದ್ದೀವಿ. ಆದರೆ ಇವತ್ತಿಗೂ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಳ್ತಾ ಇದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇಡೀ ಜಿಲ್ಲೆಯಲ್ಲಿ ಇಂಡಿ, ಬಿಜಾಪುರ ತಾಲೂಕು ಮತ್ತು ಬಾಗೇವಾಡಿ ತಾಲೂಕು, ಸಿಂದಗಿ ತಾಲೂಕಿನಲ್ಲಿ ಈ ಅವಿಭಜಿತ 5 ತಾಲೂಕುಗಳಲ್ಲಿ ಇವತ್ತು ಬಗರ್ಹುಕುಂ ಸಾಗುವಳಿದಾರಿದ್ದಾರೆ. ಇದರ ಬಗ್ಗೆ ನಾವು ಸಾವಿರಾರು ಜನರದ್ದು ಮೆರವಣಿಗೆ ತೆಗೆದು ಇವತ್ತು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೀವಿ. ಆದರೂ ಕೂಡ ಇವತ್ತು ಇದರ ಬಗ್ಗೆ ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇದೆ. ತಕ್ಷಣ ಅದರ ಬಗ್ಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು. ಅಲ್ಲಿ ಬಗರ್ಹುಕುಂ ಸಾಗುವಳಿದಾರಿಗೆ ಹಕ್ಕುಪತ್ರ ಕೊಟ್ಟು ಅವರಿಗೆ ಅಧಿಕೃತವಾಗಿ ಸಾಗುವಳಿದಾರ ಅಂತೇಳಿ ಪರಿಗಣಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇನ್ನೊಂದು, ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ
ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅವ್ಯವಹಾರ ನಡೀತಾ ಇದೆ. ಯಾರು ಕೆಲಸ ಮಾಡ್ತೀವಿ ಅಂಥೇಳಿ ಇವತ್ತು ಅರ್ಜಿ ಹಾಕ್ಕೊಂಡಿದ್ದಾರೆ, 6 ನಂಬರ್ ನಮೂನೆ 6 ತುಂಬಿ ಅರ್ಜಿ ಹಾಕ್ಕೊಂಡಿದ್ದಾರೆ, ಅವ್ರಿಗೆ ಕೆಲಸ ಕೊಡ್ತಾ ಇಲ್ಲ. ಏನೇನೋ ನಾವು ಹೇಳಿ ಅವ್ರನ್ನ ಹಿಂದಕ್ಕೆ ಸರಿಸ್ಲಿಕ್ಕೆ ಆಗ್ತದೆ. ಜಿಲ್ಲಾಡಳಿತ ಆ ರೀತಿ ಕ್ರಮ ಕೊಟ್ಟು ಪಿ ಡಿ ಒಗಳು ಕೂಡ, ಆ ಊರಿನ ಆಡಳಿತ ಕೂಡ ಇವತ್ತು ಅದನ್ನು ಸರಿಯಾಗಿ ಅದನ್ನು ದುರುಪಯೋಗ ತಗೊಂಡು ಮಷಿನರಿಗಳು ಹಚ್ಚಿ ಆ ದುಡ್ಡನ್ನು ಎತ್ತಿ ಹಾಕುವಂಥ ಒಂದು ಕೆಲಸ ನಡೀತಾ ಇದೆ. ಹೊರತಾಗಿ ಇವತ್ತು ನಿಜವಾದ ಫಲಾನುಭವಿಗೆ ಅಲ್ಲಿ ಕೆಲಸ ಕೊಟ್ಟು ಅವ್ರಿಗೆ ಉದ್ಯೋಗದ ಒಂದು ಭರವಸೆ ಕೊಡ್ತಾ ಇಲ್ಲ ಇವತ್ತು ಜಿಲ್ಲಾಡಳಿತ. ಅದ್ರ ಬಗ್ಗೆ ನಾವು ಹಲವಾರು ಸಂದರ್ಭದಲ್ಲಿ ಮನವಿ ಕೊಟ್ಟಿದ್ದೇವೆ, ಆಗ್ರಹ ಮಾಡಿದ್ದೇವೆ. ಇದು ಸರಿಯಾದಂಥ ಕ್ರಮ ಆಗ್ತಾ ಇಲ್ಲ. ಇದರ ಬಗ್ಗೆ ಅದು ಕ್ರಮ ಆಗಬೇಕು ಅಂತೇಳಿ ಇಲ್ಲಿನ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಈ ಉದ್ಯೋಗ ಖಾತ್ರಿ ಲೂಟಿಗೆ ಬೆಂಬಲವಾಗಿ ನಿಂತಿರೋದ್ರಿಂದ ಹಂಗೆ ಆಗ್ತಾ ಇಲ್ಲ. ಅವರು ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾಯಿ ಬಿಚ್ಚಬೇಕು, ಮಾತಾಡಬೇಕು. ಜನಗಳಿಗೆ ಇವತ್ತು ಉದ್ಯೋಗ ಖಾತ್ರಿ ತಲುಪಿಸುವಂಥ ಕೆಲಸ ಬರೀ ಜಿಲ್ಲೆಯ ಆಡಳಿತ ಅಧಿಕಾರಿಗಳದ್ದು ಮಾತ್ರ ಅಲ್ಲ, ಇಲ್ಲಿಯ ಶಾಸಕರದ್ದು ಕರ್ತವ್ಯ ಇದೆ, ಇಲ್ಲಿಯ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿದು ಕರ್ತವ್ಯ ಇದೆ, ಹಾಗೆಯೇ ಇಲ್ಲಿಯ ಮಂತ್ರಿಗಳದ್ದು ಕರ್ತವ್ಯ ಇದೆ. ಆದರೆ ಅವರು ಮೌನವಾಗಿದ್ದಾರೆ ಅಂತ ಹೇಳಿದ್ರೆ ಮೌನವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದ್ರ ಅರ್ಥ. ಲೂಟಿ ಬೆಂಬಲ ಕೊಡ್ತಾ ಇದ್ದಾರೆ ಹೇಳಿಕೆ ಓಕೆ.